ಮಾಜಿ ಸಚಿವ ಕೆ ಗೋಪಾಲಯ್ಯನವರಿಗೆ ಕೊಲೆ ಬೆದರಿಕೆ. ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಅಂತಕ್ಕಂಥವರು ಇವರಿಂದ ಕೊಲೆಗ ಬೆದರಿಕೆ ಬಂದಿದೆಯಂತೆ. ಹಾಗಾಗಿ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ವಿರುದ್ಧ FIR ಆಗಿದೆ. ಗೋಪಾಲಯ್ಯನವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನಮಗೆ ಈ ಥರ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಅನ್ನೋರಿಂದ ಕೊಲೆಯ ಬೆದರಿಕೆ ಬಂದಿದೆ ಅಂತ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಕ್ಕೆ ದೂರಾಗಿ ಈಗ ಅದನ್ನು FIR ಮಾಡಿಕೊಂಡಿದ್ದಾರೆ. ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ವಿರುದ್ಧ FIR ಮೊದಲಿಗೆ ದೂರು ಕೊಡ್ತಾರೆ. ದೂರ ಆದಮೇಲೆ FIR ಮಾಡ್ತಾರೆ ಪೊಲೀಸರು. ದೂರು ಕೊಟ್ಟಿರ್ತಕ್ಕಂಥವ್ರು ಗೋಪಾಲಯ್ಯನವರು ಮಾಜಿ ಸಚಿವರು, ಹಾಲಿ ಶಾಸಕರು, ಮಹಾಲಕ್ಷ್ಮಿ ಲೇಔಟ್ ಶಾಸಕರು. ಬಟ್ ಅವರಿಗೆ ಯಾವ ವಿಚಾರಕ್ಕೆ ವೈಷಮ್ಯ ಇತ್ತು ಅಂತಕ್ಕಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಪದ್ಮರಾಜ್ ಅವರು ಇವರಿಗೆ ಕರೆ ಮಾಡಿದ್ರಾ ಅಥವಾ ನೇರ ಏನಾದರೂ ಕೊಲೆ ಬೆದರಿಕೆ ಹಾಕಿದ್ರಾ ಅಥವಾ ಮೇಲ್ ಮಾಡಿದ್ರಾ ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕಂತೂ ಗೋಪಾಲಯ್ಯನವರು ದೂರು ಕೊಟ್ಟಿದ್ದಾರೆ ಕಾರ್ಪೊರೇಟರ್ ವಿರುದ್ಧ. FIR ಮಾಡಿಕೊಂಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲಿ. ಈಗ ಮುಂದೆ ವಿಚಾರಣೆಯನ್ನು ಮಾಡ್ತಾರೆ. ಯಾವ ವಿಚಾರ ಏನು ಎತ್ತ ಅಂತಕ್ಕಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಈಗ ಮಾಹಿತಿ, ಮಾಜಿ ಸಚಿವ ಗೋಪಾಲಯ್ಯನವರಿಗೆ ಕೊಲೆಯ ಬೆದರಿಕೆ ಬಂದಿದೆ. ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಅವರಿಂದ ಕೊಲೆ ಬೆದರಿಕೆಯಂತೆ. ಹಾಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಯಿತು. FIR ಆಗಿದೆ. ಪದ್ಮರಾಜ್ ವಿರುದ್ಧ FIR ದಾಖಲಾಗಿದೆ. ಇವರು ಮಾಜಿ ಕಾರ್ಪೊರೇಟರ್ ಪದ್ಮರಾಜ್. ಇವರ ವಿರುದ್ಧ ಇವರು ಗೋಪಾಲಯ್ಯನವರಿಗೆ ಕೊಲೆಯ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದು ಸದ್ಯದ ಮಾಹಿತಿ. ಯಾವ ಕಾರಣಕ್ಕೆ ಅಂತಕ್ಕಂಥದ್ದು ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಹಳೆಯ ವೈಷಮ್ಯ ಇತ್ತ ಅಥವಾ ಏನು ಎತ್ತ, ರಾಜಕೀಯ ಕಾರಣಗಳಿರ್ಬೋದಾ, ವೈಯಕ್ತಿಕ ಕಾರಣಗಳು ಇರ್ಬೋದಾ, ಹಣಕಾಸಿನ ವಿಚಾರಗಳಿರ್ಬೋದಾ ಗೊತ್ತಿಲ್ಲ. ಬಟ್ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲಿ ಈಗ FIR ದಾಖಲಾಗಿದೆ. ಒಂದು ಸರ್ತಿ FIR ದಾಖಲಾಯಿತು ಅಂತಂದರೆ ವಿಚಾರಣೆಗೆ ಅಂತ ಕರೀತಾರೆ ಅಥವಾ ಇವರೇ ಹೋಗ್ತಾರೆ ವಿಚಾರಣೆ ಮಾಡೋದಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈ ರೀತಿ ಕೊಲೆ ಬೆದರಿಕೆ ಹಾಕೋದಕ್ಕೆ ಏನು ಕಾರಣ ಅಂತ? ಅರವಿಂದ್, ಏನಂದ್ರೆ ಪ್ರಮುಖವಾಗಿ ಈ ಗೋಪಾಲಯ್ಯ ಮತ್ತು ಪದ್ಮರಾಜ್ ಇಬ್ರು ಕೂಡ ಇದೇನೋ ಹೊಸ ಪರಿಚಯ ಅನ್ನಲ್ಲ, ತುಂಬಾ ಹಳೆಯ ಪರಿಚಯ. ಇಬ್ರು ಕೂಡ ತುಂಬಾ ಚೆನ್ನಾಗೇ ಇದ್ರು. ಆದ್ರೆ ಕಳೆದ ರಾತ್ರಿ ಫೋನ್ ಅಲ್ಲಿ ಗೋಪಾಲಯ್ಯ ಅವರಿಗೆ ಫೋನ್ ಅನ್ನ ಮಾಡಿರುವಂತದ್ದು. ಫೋನ್ ಅನ್ನ ಮಾಡಿ ಹಣಕ್ಕಾಗಿ ಬೇಡಿಕೆನ ಇಟ್ಟಿದ್ದಾರೆ. ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟು, ಹಣವನ್ನು ನೀನು ಕೊಡ್ಲಿಲ್ಲ ಅಂದ್ರೆ ನಿನ್ನ ಮನೆ ಹತ್ರ ಬಂದು ನಿನ್ನನ್ನು ಕೊಲೆ ಮಾಡ್ತೀನಿ, ಅಥವಾ ನೀನು ವಿಧಾನಸೌಧಕ್ಕೆ ನಾಳೆ ಹೆಂಗೂ ಕೂಡ ಅಧಿವೇಶನ ಇದೆ, ಅಧಿವೇಶನಕ್ಕೆ ಹೋಗೋ ಸಂದರ್ಭದಲ್ಲಿ ನಿನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಒಂದು ಬೆದರಿಕೆಯನ್ನ ಹಾಕಿರುವಂತದ್ದು. ಅಂದ್ರೆ ಇವರಿಬ್ಬರ ನಡುವೆ ಸಾಕಷ್ಟು ಬಾರಿ ಹಣಕಾಸಿನ ವ್ಯವಹಾರ ಕೂಡ ನಡೆದಿದೆ. ಗೋಪಾಲಯ್ಯ ಅವರೇ ಖುದ್ದು ಪಬ್ಲಿಕ್ ಟಿವಿಗೆ ಹೇಳೋ ಸಂದರ್ಭದಲ್ಲಿ ನಾನು ಪದ್ಮರಾಜ್ಗೆ ಸಾಕಷ್ಟು ಬಾರಿ ಈ ಹಿಂದೆ ಸಾಕಷ್ಟು ಸಹಾಯವನ್ನ ಮಾಡಿದ್ದೀನಿ. ಸಹಾಯವನ್ನ ಮಾಡಿ ಅವ್ರ ಜೊತೆಯಲ್ಲಿ ಕೂಡ ನಾನು ಒಳ್ಳೆಯ ಸ್ನೇಹ ಸಂಬಂಧವನ್ನು ಇಟ್ಕೊಂಡಿದ್ದೆ. ಆದ್ರೆ ಗೋಪಾಲಯ್ಯ ಅವರು, ಪದ್ಮರಾಜ್ ಅವರು ಏನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡು, ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಕೊಂಡ ಸಂದರ್ಭದಲ್ಲಿ ಒಂದಷ್ಟು ದೊಡ್ಡ ದೊಡ್ಡ ಬೆಳವಣಿಗೆಗಳಾಯ್ತು. ಆ ಸಂದರ್ಭದಲ್ಲಿ ನನ್ನ ಮೇಲೆ ಇದೇ ರೀತಿಯಲ್ಲಿ ಪಿತೂರಿಗಳನ್ನ ಮಾಡುವಂಥದ್ದು, ಅದಾದ ನಂತರ ನನಗೆ ಹಣಕ್ಕಾಗಿ ಬೇಡಿಕೆ ಇಡುವಂಥದ್ದು, ಜೊತೆಗೆ ಕೊಲೆ ಬೆದರಿಕೆಯನ್ನ ಹಾಕುವಂಥದ್ದು, ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಆರೋಪವನ್ನ ಮಾಡಿರುವಂಥದ್ದು. ಸದ್ಯಕ್ಕೆ ನಿನ್ನೆ ನಡೆದಂತ ಘಟನೆ ಏನಿತ್ತು, ಘಟನೆಯ ಆಧರಿಸಿ ಈಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೂಡ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ರೆ. ಅಂದ್ರೆ ಮಾಜಿ ಸಚಿವ ಗೋಪಾಲಯ್ಯ ಅವರು ಕೊಟ್ಟಿರುವಂತ ದೂರಿನ ಅನ್ವಯ ಈಗ ಕೊಲೆ ಬೆದರಿಕೆ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಇನ್ನು ಕೊಲೆ ಬೆದರಿಕೆನ ಹಾಕ್ತಂತ ಪದ್ಮರಾಜ್ ಏನಿದ್ರು, ಅವರನ್ನ ಬಂಧನ ಮಾಡ್ಲಿಕ್ಕೆ ಅವರ ಮನೆಗೆ ಹೋದ ಸಂದರ್ಭದಲ್ಲಿ ಪೊಲೀಸರಿಗೆ ವ್ಯತಿರಿಕ್ತವಾಗಿ ಹೇಳಿಕೆಗಳನ್ನ ಕೊಡುವಂಥದ್ದು, ಮನೆಯ ಬಾಗಿಲನ್ನ ತೆಗೆದೇ ಇರುವಂತದ್ದು, ಈ ರೀತಿಯ ಕೆಲಸಗಳನ್ನ ಮಾಡ್ತಾರೆ. ಈಗ ಸದ್ಯಕ್ಕೆ ಪೊಲೀಸರು ಕೂಡ ಪದ್ಮರಾಜ್ ಅವರ ಮನೆಯ ಮುಂದೆ ಇರುವಂತದ್ದು, ಅವರನ್ನ ಬಂಧನಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.